ಸರಣಿ ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ. ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಪ್ರಣವ ಷಡಂಗ ಸಮರಸ, ಪ್ರಣವ ಷಡಂಗ ಸಮರಸ, ನಮ್ಮ ಕೂಡಲ ಸಂಗಮ ದೇವ, ನಮ್ಮ ಕೂಡಲ ಸಂಗಮ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀಮಾನ್ B.O. ವಿಶ್ವನಾಥ್, ಗುತ್ತಿಗೆದಾರರು, ಹನುಮನಹಳ್ಳಿ, ದಾವಣಗೆರೆ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಧಾರವಾಡ ತಾಲೂಕು ಮನಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಶ್ರೀ ಬಸವಾನಂದ ಸ್ವಾಮೀಜಿ ಅವರು ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ಕೇಳುಗರೆ, ನಿಯಮಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣಂತೆ. ನಮ್ಮನ್ನ ನಾವು ಹೇಗೆ ಅರಿಯೋದು ಅಂತ ಮಾತಾಡ್ತಾ ಇದ್ದೆ. ಅರಿವೇ ಗುರು. ಅರಿವೇ ಗುರು. ನಮ್ಮೊಳಗೆ ನಾವೇ ಅರ್ಥ ಮಾಡ್ಕೊಳ್ಳೋದು ಹೇಗೆ, ಅದಕ್ಕೆ ನಮ್ಮ ಅಜ್ಞಾನ ತಿಳ್ಕೋಬೇಕು. ನಮ್ಮ ಅಸತ್ಯ ನಡೆನುಡಿಗಳು, ದುರ್ಗುಣಗಳನ್ನ ನೀಗಿ ಸದ್ಗುಣಗಳನ್ನ ಅಳವಡಿಸ್ಕೊಳ್ಬೇಕು. ಆ ಸದ್ಗುಣಗಳನ್ನ ಅಳವಡಿಸ್ಕೊಳ್ಳೋದಕ್ಕೂ ಕೂಡ ರೂಟ್ ಹೇಳ್ಕೊಡ್ತಾರೆ ನಮಗೆ ಪತಂಜಲಿಗಳು. ಯಮದಲ್ಲಿ, ಯಮ ಅಂದ್ರೆ ಅಂತರಂಗ ಶುದ್ಧಿಯ ನಿಯಮ ಕ್ರಮ ಹೇಳ್ಕೊಡ್ತಾರೆ. ಅದರಲ್ಲಿ 5 ತತ್ವಗಳನ್ನ ಅಳವಡಿಸಿದ್ದಾರೆ. ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಅಹಿಂಸಾ ಮೊದಲನೇದು, ಅಂದ್ರೆ ಯಾವುದೇ ರೀತಿಯ ಹಿಂಸೆಯನ್ನು ಮಾಡದೇ ಇರೋದು. ಯಾಕಂದ್ರೆ ಹಿಂಸೆ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಆವಾಗ ನಮಗೂ ಹಿಂಸೆ, ಅದು ಪರರಿಗೂ ಹಿಂಸೆಗೆ ಒಳಗಾಗಿರ್ತಾರಲ್ಲ ಅವ್ರಿಗೂ ನೋವು. ಈಗ ನಾನು ಪ್ರೀತಿಯಿಂದ ಮಾತಾಡಿದಾಗ ಎಲ್ಲರಿಗೂ ಹೃದಯ ಅರಳುತ್ತೆ. ನಾನು ಅದೇ ಸಿಟ್ಟಿನಿಂದ ಬೈದ್ಬಿಟ್ರೆ ನನಗೂ ಚೆನ್ನಾಗ್ ಅನ್ಸಲ್ಲ, ನಿಮ್ಗೂ ಚೆನ್ನಾಗ್ ಅನ್ಸಲ್ಲ. ಅಂದ್ರೆ ಹಿಂಸಾ ತತ್ವವನ್ನ ನಾವು ಅಳವಡಿಸ್ಕೋಬೇಕು. ಯಾಕಂದ್ರೆ ಹಿಂದೆ ಪತಂಜಲಿಗಳ ಕಾಲಕ್ಕೆ ಅಥವಾ ರಾಜರುಗಳ ಕಾಲಕ್ಕೆ ತುಂಬಾ ಹಿಂಸೆ ಇತ್ತು. ಎಷ್ಟು ಹಿಂಸೆ ಇತ್ತು ಅಂತಂದ್ರೆ ಅಹಿಂಸಾ ತತ್ವವನ್ನು ಹೇಳ್ಕೊಡಕ್ಕೆ ಋಷಿಗಳೇ ಬರ್ಬೇಕಾಗಿತ್ತು. ಅವಾಗ ಹಿಂಸೆನೇ ಧರ್ಮ ಆಗೋಗ್ಬಿಟ್ಟಿತ್ತು. ಅಂದ್ರೆ ರಾಜ ಹೋಗಿ ಬೇಟೆ ಆಡ್ಬೇಕು, ಪ್ರಾಣಿಗಳನ್ನೇ ಕೊಂದು ತಿನ್ನುವಂತಹ ಮಾಂಸಾಹಾರ ಮಾಡೋದು ಶ್ರೇಷ್ಠ ಅವಾಗ. ಆಮೇಲೆ ಹೋಗ್ಲಿ ರಾಜರುಗಳನ್ನ ಬಿಟ್ರೆ ಬೇರೆಯವರು ಈ ದೊಡ್ಡವರು ಅನ್ನಿಸ್ಕೊಂಡವರು ಕೂಡ ಯಾಗಯಜ್ಞಗಳ ರೂಪದಲ್ಲಿ ಮಾಂಸ ತಿಂತಾ ಇದ್ರು. ಅದು ದೇವತೆಗಳಿಗೆ ಅರ್ಪಣೆ ಮಾಡ್ತೀವಿ ನಾವು ಅಂತ ಹೇಳ್ಬಿಟ್ಟು ಅಲ್ಲೂ ಹಿಂಸೆ ಮಾಡ್ತಾ ಇದ್ರು. ಅದಕ್ಕೆ ಬುದ್ಧ ಮತ್ತು ಮಹಾವೀರ ಕಟ್ಟುನಿಟ್ಟಾಗಿ ಹಿಂಸೆಯನ್ನ ವಿರೋಧಿಸಿದ್ರು. ಹಿಂಸೆ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಅಂತ ಹೇಳಿ. ಮತ್ತು ಪತಂಜಲಿಗಳಂತೂ ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ ಅಹಿಂಸಾ. ಅದು ಅಹಿಂಸಾ ಅಂತಂದ್ರೆ 3 ಪ್ರಕಾರದ ಅಹಿಂಸೆಯನ್ನು ಹೇಳ್ತಾರೆ. ಕಾಯ, ವಾಚ, ಮನಸ. 3 ರೀತಿಯಲ್ಲೂ ಅಹಿಂಸೆಯನ್ನ ನಾವು ಆಚರಿಸ್ಬೇಕು. ಕಾಯದಿಂದ ಇನ್ನೊಬ್ರಿಗೆ ಹೊಡೆಯೋದು, ಬಡಿಯೋದು, ಅಥವಾ ಈಗೇನು ಕಾಲೇಜುಗಳಲ್ಲಿ, ಹಾಸ್ಟೆಲ್ಗಳಲ್ಲಿ ಈ ಸಣ್ಣ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡ್ತಾರೋ ಅದು ಹಿಂಸೆ. ಅದು ಪಾಪವನ್ನು ಬೆಳ್ಕೊಂಡಂಗೆ, ಅದು ಕೂಡ ಒಳ್ಳೇದಲ್ಲ. ಅದಕ್ಕೆ ಕಾಯದಿಂದ ಹಿಂಸೆ ಮಾಡಬಾರ್ದು. ಆಮೇಲೆ ವಾಚ ಅಂದ್ರೆ ಈ ಮಾತಿನಿಂದ ಹಿಂಸೆ ಮಾಡ್ತಕ್ಕಂಥದ್ದು. ಈ ಕೆಲವು ಸಾರಿ ಕಾಯಕ್ಕಿಂತ ದೊಡ್ಡ ಹಿಂಸೆ ಮಾತಿಂದ ಆಗುತ್ತೆ. ಆಮೇಲೆ ಜಗಳ ತಂದಿಡುತ್ತೆ ಇಡೀ ಸಮಾಜದಲ್ಲಿ, ರಾಜ್ಯದಲ್ಲಿ. ಯುದ್ಧದ ಸ್ಥಿತಿಯನ್ನು ಉಂಟು ಮಾಡಿದ್ರೆ ಮಾತೇನೆ. ಅದಕ್ಕೆ ನಾಲಿಗೆ ಒಳ್ಳೇದಾದ್ರೆ ನಾಡೆಲ್ಲ ಒಳ್ಳೇದು ಅಂತ ಹೇಳ್ತಾರೆ. ಆದ್ರಿಂದ ಮಾತಿನಿಂದ ಕೂಡ ಹಿಂಸೆ ಮಾಡಬಾರ್ದು. ಮನಸ್ಸ ಕೆಲವ್ರಿಗೆ ಹೆಂಗೆ ಅಂದ್ರೆ ಬೇರೆಯವ್ರಿಗೆ ಏನೋ ತೊಂದರೆ ಕೊಡಕ್ ಆಗಲ್ಲ, ಅಂದ್ರೆ ಶಕ್ತಿ ಇರಲ್ಲ ಹೊಡೆಯಕ್ಕೆ ಬೈದ್ರೆ ಮತ್ತೆ ಕೆಟ್ಟದಾಗತ್ತೆ ಅಂತೇಳಿ ಮನಸ್ಸಿನಿಂದ ಕೆಟ್ಟದ್ ಬಯಸ್ತಿರ್ತಾರೆ. ಅದು ನಾವು ಬೇರೆಯವ್ರಿಗೆ ನಾವು ಕೆಟ್ಟದ್ ಬಯಸ್ತೀವಿ ಅಂತ ಅನ್ಕೊಂಡ್ರು ಕೂಡ ಅದು ವಾಸ್ತವಿಕವಾಗಿ ನಮಗೆ ನಾವೇ ಕೆಟ್ಟದ್ ಮಾಡ್ಕೊಂಡ ಹಾಗೆ. ಆದ್ರಿಂದ ಮನಸ್ಸಿನಿಂದನೂ ಆಕ್ಚುಲಿ ಹಿಂಸೆ ಹುಟ್ಟೋದು ಮೊದಲು ಮನಸ್ಸಲ್ಲಿ, ಕಾಯದಲ್ಲೂ ಅಲ್ಲ, ಮಾತಿನಲ್ಲೂ ಅಲ್ಲ. ಮೊದಲು ಹಿಂಸೆಯ ಪ್ರವೃತ್ತಿ ಹುಟ್ಟೋದು ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ. ಅದು ಆಚರಣೆಗೆ ಬರುತ್ತೆ. ನಾಲ್ಗೆ ಮೂಲಕ ಮತ್ತು ದೇಹದ ಮೂಲಕ ಆಚರಣೆಗೆ ಬರುತ್ತೆ. ಹುಟ್ಟೋದು ಮನಸ್ಸಿನಲ್ಲೇ. ಅದಕ್ಕೋಸ್ಕರವಾಗಿ ಮನಸ್ಸನ್ನ ನಾವು ಅಹಿಂಸೆ ಕಡೆಗೆ ತಗೊಂಡೋಗ್ತೀವಿ. ಆಮೇಲೆ ಬಸವಣ್ಣವರು ಹೇಳ್ತಾರೆ, ಬರೀ ಮನುಷ್ಯರಲ್ಲ ಅಷ್ಟೇ ಅಲ್ಲ, ದಯವಿಲ್ಲದ ಧರ್ಮ ಅದೇವುದಯ್ಯ. ಅಂದ್ರೆ ಅದು ಔದಯ ರೂಢಿ ಆಗ್ಬಿಟ್ಟಿದೆ ಸಮಾಜದಲ್ಲಿ. ಅದೇವುದಯ್ಯ ಅಂದ್ರೆ ಏವುದು ಅಂದ್ರೆ ಏನಕ್ಕೆ ಪ್ರಯೋಜನ? ದಯ ಇಲ್ಲದ ಧರ್ಮ ತಗೊಂಡು ಏನ್ ಮಾಡ್ತೀರಾ? ದಯವಿಲ್ಲದ ಧರ್ಮ ಅದೇವುದಯ್ಯ. ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ. ಪ್ರಾಣಿಗಳಲ್ಲೂ ಇರಬೇಕು, ಮನುಷ್ಯರಲ್ಲೂ ದಯ ಇರಬೇಕು. ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ
ಮೂಲವಯ್ಯ ಕೂಡಲ ಸಂಗಯ್ಯನಂತಲ್ಲದೊಲ್ಲನಯ್ಯ. ಅಂದ್ರೆ ದಯೆ ಬಹಳ ಮುಖ್ಯ, ಅದಕ್ಕೆ ಅಹಿಂಸೆ ಬಹಳ ಮುಖ್ಯ. ಅದಕ್ಕೆ ನಾವು ಈ ಮಾತಿನಲ್ಲಿ ಮೊದಲು ಬದಲಾವಣೆ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಿರ್ತೀನಿ. ಅದ್ರಲ್ಲಿ ಮಕ್ಕಳನ್ನ ಮಾತಾಡಿಸುವಾಗ ನಮ್ಮಲ್ಲಿ ನಾವು ಸ್ವಲ್ಪ ಗಮನ ಕೊಡ್ಬೇಕು. ಅದಕ್ಕೆ ಮಕ್ಕಳನ್ನ ಹೇಗೇಗೋ ಕೂಗಿದ್ರೆ ಅದು ಪ್ರೀತಿಯಿಂದ ಕಂಬಿಟ್ಟಿದ್ದಾರೆ. ಅರ್ಧ ಹೆಸರು ಹೋಗೋದು, ಕೆಟ್ಟದಾಗ ಹೋಗೋದು, ಇದು ಸೊಗಡು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ನನ್ನ ಪ್ರಕಾರ ಅದು ಸಾಧನೆಗೆ ಅಡ್ಡಿ. ಆಮೇಲೆ ಮಕ್ಕಳದ್ದು ಏನಪ್ಪಾ ಅಂದ್ರೆ, ನೀವು ಹೇಗ್ ಮಾತಾಡಿಸ್ತಿರ್ತೀರೋ ಅದನ್ನೇ ಮಕ್ಳು ಕಲಿತಾರೆ. ಅದನ್ನೇ ಮಕ್ಳು ಕಲಿತು ದೊಡ್ಡವ್ರಂದ್ಮೇಲೆ ಅವರು ಈಗ ನಿಮ್ಮ ಅಪ್ಪ ಅಮ್ಮ ಅದನ್ನ ಕಲ್ಸಿದ್ರು, ಅದಕ್ಕೆ ನೀವು ಹಾಗೆ ಮಾತಾಡಿದ್ರಿ, ನೀವು ಹಾಗೆ ಮಾತಾಡಿದ್ರೆ ನಿಮ್ಮ ಮಕ್ಳು ಹಾಗೆ ಮಾತಾಡ್ತಾರೆ. ಅದು ವಿಷವೃತ್ತ ಅಂತ ಕರಿತೀನಿ. ಅದು ಮುಂದುವರ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ಮಾತಿನಿಂದ ಅಹಿಂಸೆ ಅಂದ್ರೆ ಪ್ರೀತಿ, ಮನಸ್ಸಿನಿಂದ ಪ್ರೀತಿ, ಶರೀರದಲ್ಲೂ ಕೂಡ ನಮಗೆ ಎಷ್ಟು ಸಾಧ್ಯವಾಗುತ್ತಷ್ಟು ಉಪಕಾರ ಮಾಡ್ತಕ್ಕಂಥದ್ದು. ಅದು ನಾವು ಮಾಡಿದ್ರೆ ಜಗತ್ತು ಬಹಳ ಚೆನ್ನಾಗಿರುತ್ತೆ. ಜಗತ್ತು ಚೆನ್ನಾಗಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಜಗತ್ತಿನಲ್ಲಿ ಈಗಲೂ ಕೂಡ ಇಷ್ಟೆಲ್ಲ ವಿಶ್ವಸಂಸ್ಥೆ ಆಗಿದೆ, ಆಮೇಲಿಂದ ಬೇಕಾದಷ್ಟು ಅಹಿಂಸಾ ಪರ ನಿಲುವುಗಳಿದಾವೆ ಅಂದ್ರೂ ಕೂಡ ಇವತ್ತಿಗೂ ಎಷ್ಟೋ ಯುದ್ಧಗಳು ನಡೀತಾ ಇದಾವೆ, ಭಯೋತ್ಪಾದನೆ ನಡೀತಾ ಇದೆ, ಆಮೇಲೆ ಶೋಷಣೆ ನಡೀತಾ ಇದೆ. ಆದ್ರೆ ನಮ್ಮ ಅಹಿಂಸಾ ತತ್ವದಿಂದ ನಮಗೆ ಲಾಭ ಇದೆ, ನಮ್ಮ ಸುತ್ತಮುತ್ತ ಲಾಭ ಇದೆ. ಈ ಭಾರತೀಯರು ನಾವು ಮೊದಲು ದಾಳಿ ಮಾಡೋದಿಲ್ಲ, ಇದರಿಂದ ಪ್ರಪಂಚದಲ್ಲಿ ಭಾರತದ ಬಗ್ಗೆ ಒಳ್ಳೆ ಅಭಿಪ್ರಾಯನೂ ಇದೆ. ಆದ್ರಿಂದ ನಾವು ಅಹಿಂಸಾ ಮಾರ್ಗವನ್ನು ಹಿಡಿದು ದಯೆಯ ಮಾರ್ಗವನ್ನು ಹಿಡಿದೇ ನಡಿಬೇಕು. ಅದರಿಂದನೇ ನಮ್ಮ ಉದ್ಧಾರ. ಇದು ಯಮದ ಮೊದಲನೇ ಅಂಗ. ಇದು ಅಹಿಂಸಾ. ಎರಡನೇದು ಸತ್ಯ. ಅಹಿಂಸೆ ಆದ್ಮೇಲೆ ಸತ್ಯ. ಸತ್ಯ ಅಂತಂದ್ರೆ ಅದು ಬಹಳ ಕಠಿಣ ಅಂತ ತಿಳ್ಕೊಂಡಿದ್ದಾರೆ. ಸತ್ಯ ಮಾರ್ಗದಲ್ಲಿ ನಡೆಯೋದು ಬಹಳ ಕಠಿಣಪ್ಪ, ಸತ್ಯ ಮಾರ್ಗದಲ್ಲಿರೋರು ಬಹಳ ಕಷ್ಟವನ್ನು ಅನುಭವಿಸ್ಬೇಕಾಗತ್ತೆ ಅಂತ ಎಲ್ಲ ಹೇಳ್ತಾರೆ. ಹರಿಶ್ಚಂದ್ರನ ಉದಾಹರಣೆ ಕೊಡ್ತಾರೆ. ಅದಕ್ಕೆ ಯಾರು ಹೇಳ್ತಾ ಇದ್ರು, ಹೀಗೆ ಒಬ್ಬ ಹರಿಶ್ಚಂದ್ರ ನಾಟಕ ನೋಡಕ್ ಹೋಗಿದ್ದಂತೆ. ಹರಿಶ್ಚಂದ್ರ ನಾಟಕ ನೋಡಕ್ ಹೋದಾಗ ಅವಾಗಿನ ಕಾಲದಲ್ಲಿ ಹಾಸಿಗೆನ ತಗೊಂಡೋಗ್ಬಿಡೋರು, ಚಾಪೆ ಜಮಖಾನ ಅದ್ರ ಮೇಲೆ ಕೂತ್ಕೊಂಡು ಹಂಗೆ ಮಲ್ಕೊಂಡು ಬಿಡೋರು. ಬೆಳತನಕ ನಾಟಕ ಆಗ್ತಿತ್ತು. ಕೆಲಸ ಮಾಡಿ ದಣವಾಗಿರ್ತಿತ್ತು. ಕೆಲವ್ರು ಮಲ್ಕೊಂಡ್ಬಿಡೋರು, ಕೆಲವರು ಬಹಳ ಜನ ನೋಡೋರು. ಎಲ್ಲ ಹೋಗಿ ಮಲ್ಕೊಂತಿದ್ರು, ಇವನು ನಿದ್ದೆ ಮಾಡ್ಬಿಟ್ಟ. ಎಲ್ಲಿ ತನಕ ನೋಡ್ದ ಇವನಂದ್ರೆ ಹರಿಶ್ಚಂದ್ರ ಸ್ಮಶಾನ ಕಾಯೋ ತನಕ ನೋಡ್ದ. ಸ್ಮಶಾನಕ್ ಬರೋದು, ಅವನು ಅನುಭವಿಸಿದ ಕಷ್ಟಗಳು ಎಲ್ಲ ನೋಡ್ದ. ಆಮೇಲೆ ಮಲ್ಕೊಂಡು ನಿದ್ದೆ ಮಾಡ್ಬಿಟ್ಟ. ನಿದ್ದೆ ಮಾಡಿ ಬಂದು ಬರ್ತಿದ್ದ, ನಾಟಕ ಮುಗಿಸಿ, ನಾಟಕ ಎಲ್ಲ ಮುಗಿತ್ತು, ಎದ್ದ. ಆಮೇಲೆ ಎಲ್ರು ಎಬ್ಸಿದ್ರು. ಬರುವಾಗ ಯಾರ ಕೇಳಿದ್ರು, ಏನಪ್ಪಾ ಈ ನಾಟಕದಿಂದ ಏನ್ ಕಲ್ತ್ಕೊಂಡೆ? ಅಯ್ಯೋ ಬೇಡ ಮಾರಾಯ, ಇನ್ನೆಂದೂ ಸತ್ಯ ಹೇಳ್ಬಾರ್ದು. ನಾಟಕದಿಂದ ನಾನು ಕಲ್ತಿದ್ದು ಇನ್ನೆಂದೂ ಸತ್ಯ ಹೇಳ್ಬಾರ್ದು. ಯಾಕೋ ಅದು ಅಲ್ಲ ರೀ, ಸತ್ಯ ಹೇಳೋದು ಸ್ಮಶಾನ ಕಾಯ್ಬೇಕು, ಹೆಂಡತಿ ಮಗನ್ ಮಾರ್ಬೇಕು, ಇಂಥ ಪರಿಸ್ಥಿತಿಗೆ ಯಾಕೆ ಸತ್ಯ ಹೇಳ್ಬೇಕು? ಒಂದ್ ಸಣ್ಣ ಸುಳ್ಳು ಹೇಳ್ಬಿಟ್ರೆ ಮುಗಿದೋಯ್ತಲ್ಲ, ಆರಾಮಿರ್ತೇನೆ. ಹೌದಪ್ಪ, ನೀನ್ ಎಲ್ಲಿ ನಾಟಕ ಪೂರ್ಣ ನೋಡ್ದೆ ಇಲ್ಲೋ ಅಂತ ಕೇಳಿದ್ರು. ನಾಟಕ ಪೂರ್ಣ ನೋಡ್ದೆ, ನಾನು ಎಲ್ಲಿ ತನಕ ನೋಡ್ದೆ. ಅದೇ ಸ್ಮಶಾನಕ್ಕೆ ಬರ್ತಾನೆ ಅದೆಲ್ಲ. ಆಮೇಲೆ ನಿದ್ದೆ ಮಾಡ್ಬಿಟ್ಟಿದೆ ನಾನು. ಆಮೇಲೆ ಹರಿಶ್ಚಂದ್ರಂಗೆ ಪಾರ್ವತಿ ಪರಮೇಶ್ವರ ಪ್ರತ್ಯಕ್ಷ ಆಗಿದ್ದು, ಆಮೇಲಿಂದ ಮಗನ್ ಬದುಕಿಸ್ಕೊಟ್ಟಿದ್ದು, ಮತ್ತೆ ವಿಶ್ವಾಮಿತ್ರರು ಒಳ್ಳೆ ರಾಜ್ಯ ಬಿಟ್ಕೊಟ್ಟಿದ್ದು, ಅದು ಯಾವ್ದು ನೋಡಿಲ್ಲ. ಅದಕ್ಕೆ ಸರ್ವಜ್ಞ ಒಂದ್ ಮಾತು ಹೇಳ್ತಾನೆ, ಸತ್ಯ ನುಡಿದತ್ತರು ಸುತನೊಬ್ಬ ಸತ್ತರು, ಸತ್ಯವ ಬಿಡದಿಪ್ಪ ಹರಿಶ್ಚಂದ್ರ ಜಗದೊಳಗೆ ಸ್ತುತ್ಯನಾಗಿ ಏನು ಸರ್ವಜ್ಞ. ಅಂದ್ರೆ ಅಳೋ ಪ್ರಸಂಗ ಬಂದ್ರು, ಮಗನನ್ನು ಕಳ್ಕೊಂಡ್ರು, ತಾನು ಸತ್ಯ ಬಿಡ್ಲಿಲ್ವಲ್ಲ, ನೋಡಿ ಅವನ ಆಗಿ ಹೋಗಿ ಎಷ್ಟೋ ಸಾವಿರ ವರ್ಷಗಳಾಗೋಗಿದೆ. ಅವನ ಹೆಸರು ಈಗೂ ಅಜರಾಮರಾಗಿದೆ. ಕಾರಣ ಇದೇನೆ. ಅದಕ್ಕೆ ಸತ್ಯ ಮಾರ್ಗ ಸ್ವಲ್ಪ ಕಠಿಣ ಅನ್ಸಿದ್ರು ಕೂಡ ನಮ್ಮ ಆರೋಗ್ಯ ದೃಷ್ಟಿಯಿಂದ, ನಮ್ಮ ಸಂತೋಷದ ದೃಷ್ಟಿಯಿಂದ ಸತ್ಯ ಮಾರ್ಗವನ್ನೇ ನಾವು ಅನುಸರಣೆ ಮಾಡ್ಬೇಕು. ಒಂದು ಸುಳ್ಳು ಹೇಳಿದ್ರೆ ಅದ್ರ ಹಿಂದೆ 100 ಸುಳ್ಳು ಹೇಳ್ಬೇಕಾಗುತ್ತೆ. ಹೌದು, ಒಂದು ಸುಳ್ಳು ಹೇಳಿದ್ರೆ ಅದಕ್ಕೆ ತಮಾಷೆ ಮಾಡ್ತಿದ್ರು ಮಾಸ್ಟರ್ ಹಿರಣ್ಯನವ್ರು ಹೇಳೋರು, ಸತ್ಯ ಅಂದ್ರೆ ಅದು ಸನ್ಯಾಸಿ ಇದ್ದಂಗೆ, ಸುಳ್ಳು ಅಂದ್ರೆ ಸಂಸಾರ ಇದ್ದಂಗೆ. ಯಾಕಂದ್ರೆ ಒಂದ್ ಸುಳ್ಳಿಂದ ಮುಗ್ಸಕ್ ಆಗಲ್ಲ. ಅದಕ್ಕೆ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಜನ ಹುಟ್ಕೊಳ್ತಾರೆ, ಅಷ್ಟು ಸುಳ್ಳು ಹುಟ್ಕೊಳ್ತಾರೆ. ಸತ್ಯಕ್ಕೆ ಯಾರು ಇಲ್ಲ, ಅದಕ್ಕೆ ಹಿಂದಿಲ್ಲ, ಒಂದೇ ಒಂದು. ಆದ್ರೆ ಕಷ್ಟ ಸಹಿಸ್ಬೇಕಾಗ, ಕಷ್ಟ ಸಹಿಸೋದು ಒಳ್ಳೇದಕ್ಕೇನೆ. ಅದು ಗಟ್ಟಿಗೊಳಿಸುತ್ತೆ ಮನುಷ್ಯನನ್ನ, ಪರಿಪೂರ್ಣತೆಗೆ ಕರ್ಕೊಂಡೋಗುತ್ತೆ. ಆದ್ರಿಂದ ಸತ್ಯವನ್ನ ನಾವು ಅನುಸರಣೆ ಮಾಡ್ಬೇಕು. ಅಂದ್ರೆ ನಾವು ಪರಮಾತ್ಮನ ಅರಿಬೇಕಾದ್ರೆ ಅಹಿಂಸೆನೂ ಇರ್ಬೇಕು, ಸತ್ಯವಂತರಾಗಿರ್ಬೇಕು, ಸನ್ಮಾರ್ಗದಲ್ಲಿ ನಡಿಬೇಕು. ಕೇಳಿದ್ರಲ್ಲ ಕೇಳಿದ್ರೆ, ಯಮ ನಿಯಮಗಳಲ್ಲಿ ಮುಖ್ಯವಾಗಿ ಅಂದ್ರೆ ಅಹಿಂಸೆ ಮತ್ತು ಸತ್ಯ, ಈ ಎರಡು ವಿಷಯಗಳನ್ನ ಸಾಕಷ್ಟು ಉದಾಹರಣೆಗಳೊಂದಿಗೆ ನಮ್ಗೆ ಸ್ವಾಮೀಜಿ ಅವರು ತಿಳಿಸ್ಕೊಟ್ರು. ಈ ಸತ್ಯವನ್ನ ಮತ್ತ ಅಹಿಂಸೆಯನ್ನ ನಾವು ಕೂಡ ಪಾಲಿಸೋಣ ಅಂತ ಹೇಳ್ತಾ, ಇವತ್ತಿನ ಸಂಚಿಕೆಯಲ್ಲಿ 50ನೇ ಸಂಚಿಕೆಯ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ ಯಾರು ಬಹುಮಾನವನ್ನ ಗಳಿಸಿದ್ದಾರೆ ಅಂತ ಹೇಳಿ ನೋಡೋಣ. ಅದರ ಜೊತೆಗೆ ಈ ಸಂಚಿಕೆಯ ಪ್ರಶ್ನೆ. ಈ ವಾರದ ಪ್ರಶ್ನೆ, ಅಹಿಂಸೆಯಲ್ಲಿ 3 ಪ್ರಕಾರಗಳು ಯಾವುವು ಅನ್ನುವುದರ ಕುರಿತು ಬರೆದು ಕಳಿಸಿರಿ. ಪ್ರಶ್ನೆ ಇನ್ನೊಮ್ಮೆ, ಅಹಿಂಸೆಯಲ್ಲಿ 3 ಪ್ರಕಾರಗಳು ಯಾವುವು ಎನ್ನುವುದರ ಕುರಿತು
ಬರೆದು ತಿಳಿಸಿರಿ. ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ: ಶ್ರೀ ಗುರು ಬಸವ ಮಹಾಮನೆ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ಪೋಸ್ಟ್ ಬಾಕ್ಸ್ ಸಂಖ್ಯೆ 1, ಪಿನ್ ಕೋಡ್ ನಂಬರ್ 580007. ತಮ್ಮ ಉತ್ತರಗಳನ್ನು ವಾಟ್ಸ್ಆಪ್ ಸಂಖ್ಯೆ ಮೂಲಕವೂ ಕಳಿಸಬಹುದು. ಸಂಖ್ಯೆ 8073979683. ಕೇಳುಗರೆ, 50ನೇ ಸಂಚಿಕೆಯ ಪ್ರಶ್ನೆ: ದೇಹದಲ್ಲಿರುವ 6 ಚಕ್ರಗಳನ್ನು ಬರೆದು ಕಳಿಸಿರಿ. ಉತ್ತರ: ಮೂಲಾಧಾರ ಚಕ್ರ, ಸ್ವಾದಿಷ್ಠಾನ ಚಕ್ರ, ಮಣಿಪೂರಕ ಚಕ್ರ, ಅನಾಹತ ಚಕ್ರ, ವಿಶುದ್ಧಿ ಚಕ್ರ ಹಾಗೂ ಆಜ್ಞಾ ಚಕ್ರ. ಸರಿಯಾಗಿ ಉತ್ತರಿಸಿ ಬಹುಮಾನಕ್ಕೆ ಆಯ್ಕೆಯಾದ ನಮ್ಮ ಅದೃಷ್ಟಶಾಲಿ ವಿಜೇತರು: ಪ್ರಥಮ ಅದೃಷ್ಟಶಾಲಿಗಳು ಶ್ರೀಮತಿ ಪಾರ್ವತಿ ಎಸ್, ಹಿರೇಬಾಗೇವಾಡಿ, ಬೆಳಗಾವಿ ಜಿಲ್ಲೆ. ದ್ವಿತೀಯ ಅದೃಷ್ಟಶಾಲಿ ವಿಜೇತರು ರಾಜೇಂದ್ರ ಹೆಗಡೆ, ವಿನಾಯಕನಗರ, ಹಾವೇರಿ ಜಿಲ್ಲೆ. ತೃತೀಯ ನಮ್ಮ ಅದೃಷ್ಟಶಾಲಿ ವಿಜೇತರು ಸುರೇಶ್ ಬೆಟಗೇರಿ, ಮುಂಡರಗಿ, ಗದಗ ಜಿಲ್ಲೆ. ವಿಜೇತರಿಗೆ ಅಭಿನಂದನೆಗಳು. ಕೇಳುಗರೆ, 51ನೇ ಸಂಚಿಕೆಯ ವಿಜೇತರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು. ಇದುವರೆಗೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀಮಾನ್ B.O. ವಿಶ್ವನಾಥ್, ಗುತ್ತಿಗೆದಾರರು, ಹನುಮನಹಳ್ಳಿ, ದಾವಣಗೆರೆ. ನಿರೂಪಣೆ ಜಿ. ಸುರೇಖಾ ಸುರೇಶ್. ಸಂಯೋಜನೆ ಸೋಮಶೇಖರ್ ರೂಳಿ. ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್. ನಿರ್ಮಾಣ ಶರಣಬಸವ ಚೋಳಿ. ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಒತ್ತಡದ ಜೀವನ, ಕಲಬೆರಕೆ ಆಹಾರ, ವ್ಯಾಯಾಮ ರಹಿತ ಬದುಕು, ವೈಜ್ಞಾನಿಕ ಸಾಧನಗಳ ದುರ್ಬಳಕೆ, ಇವುಗಳಿಂದ ಉಂಟಾದ ಬೊಜ್ಜು, ಮೂಲವ್ಯಾಧಿ, ಅಪೆಂಡಿಕ್ಸ್, ಟ್ಯಾನ್ಸಿಲಿಟಿಸ್, ಮಧುಮೇಹ, ರಕ್ತದೊತ್ತಡ, ಹೃದ್ರೋಗ, ಮೂತ್ರಕೋಶ, ಪಿತ್ತಕೋಶದಲ್ಲಿ ಕಲ್ಲು, ಮೈಗ್ರೇನ್, ಚರ್ಮರೋಗ, ಕ್ಯಾನ್ಸರ್, ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ 9448100282 ಮತ್ತು 8073979683. ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಡಿ. ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಮತ್ತೆ ಮುಂದಿನ ಗುರುವಾರ ನಿಸರ್ಗ ಜ್ಞಾನಾಮೃತ.